ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 29ನೇ ಅಧ್ಯಾಯ 3ರಿಂದ. ಕೀರ್ತನೆಗಳು 29:3. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಮೇಘಮಂಡಲ ಮಹಾಧ್ವನಿ ಅಂದ್ರೆ ಯಾವುದು ನೋಡಿ? ಮಳೆಗಾಲದಲ್ಲಿ ಮೋಡದಲ್ಲಿ ಜೋರಾಗಿ ಗುಡುಗು ಬರ್ತದೆ. ಜೋರಾಗಿ ಅದರ ಶಬ್ದವನ್ನು ನಮ್ಗೆ ಇಲ್ಲಿಗೆ ಒಂದೊಂದ್ಸಲ ಸಹಿಸಿಕೊಳ್ಳಕ ಆಗೋದಿಲ್ಲ. ಸಣ್ಣದಾಗಿ ಗುಡುಗು ಬಂದ್ರೆ ಯಾರಿಗೂ ಏನು ಹೆದರಿಕಿಲ್ಲ. ದೊಡ್ಡದಾಗಿ ಬರುತ್ತದೆ, ಜೋರಾಗಿ ಬಡ್ಕೊಳ್ತದೆ. ಆಗ ಇಡೀ ಭೂಮಿ ಅದರಿದಾಗಿ ಆಗ್ತದೆ. ಈ ಗುಡುಗಿ ಆಗಿದೆ ದೇವರ ಧ್ವನಿ, ದೇವರ ಮಾತು, ದೇವರ ಗರ್ಜನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರವಲ್ಲ, ಮತ್ತೊಂದು ಪಲಿ ಗೊರೋ ಅಂತೇಳಿ ಮೇಲೆಯಿಂದ ಒಂದು ಶಬ್ದ ಕೇಳಿ ಬರ್ತದೆ. ಅದೆಲ್ಲವೂ ದೇವರ ಗರ್ಜನೆ ಮಾತಾಗಿದೆ. ಇದನ್ನು ಹಿಂದೆ ಕೂಡ ನಾವು ಒಂದ್ಸಲ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ದೇವರ ಮಾತು. ಆ ಮೋಡವನ್ನು ಗರ್ಜಿಸಿದಾಗ ಮಾತ್ರ ದೇವರ ಗರ್ಜನೆಗೆ ಅದು ಆ ಮಂಜುಗೆಡ್ಡೆಯು ನೀರಾಗಿ ಈ ನೀರು ಭೂಮಿ ಬೀಳುವಂಥದ್ದು, ಅದೇ ಮಳೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಗುಡುಗು ಸಿಡಿಲು ದೇವರ ಮಾತಾಗಿದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ನೋಡಿ, ಇದ್ವಿ ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವ ಅಂದ್ರೆ ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಅಲ್ಲಾ, ಶ್ರೀಮನ್ನಾರಾಯಣ. ಒಂದೊಂದು ಗ್ರಂಥಗಳಲ್ಲಿ ನಾನಾ ತರದ ಹೆಸರುಗಳಿವೆ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ. ಹಾಗಿದ್ದು ಇಬ್ರು ಭಾಷೆಯಲ್ಲಿ ಯೆಹೋವ ಅಂತ ಹೇಳುವಂಥದ್ದು, ಕನ್ನಡದಲ್ಲಿ ಪರಮಾತ್ಮ, ಭಗವಂತ, ಈಗ ಹೇಳಿದ ಹೆಸರುಗಳೆಲ್ಲ ಬರೆಯಲ್ಪಟ್ಟಿವೆ. ದೇವರ ನಾಮಕ್ಕೆ ಸ್ತೋತ್ರ. ಬೈಬಲ್ ಕೂಡ ಅದೇ ಹೆಸರುಗಳು ಕೂಡ ಬರೆಯಲ್ಪಟ್ಟಿವೆ. ಆಗ ಜಲರಾಶಿಯ ಮೇಲೆ ಇದ್ದಾನೆ ಅಂದ್ರೆ ಆಕಾಶದಿಂದ ಮೇಲೆ. ಇದು ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳಬಹುದು. ದೇವರು ಸರ್ವವನ್ನ ಸೃಷ್ಟಿ ಮಾಡಿದಾಗ ಪಾತಾಳದಿಂದ ಪರಲೋಕ ಅಂದ್ರೆ ಕೈಲಾಸ ವೈಕುಂಠದವರೆಗೆ ಬರೀ ನೀರೇ ಇತ್ತು. ಮಧ್ಯದಲ್ಲಿ ಆಕಾಶವನ್ನ ಉಂಟು ಮಾಡಿದ್ರು. ಕೆಳಗಿನ ನೀರನ್ನ ಭೂಮಿಯ ಸುತ್ತು ತಗೊಂಡೋಗಿಟ್ಟು ಸಮುದ್ರವನ್ನಾಗಿ ಮಾರ್ಪಡಿಸಿದ್ರು. ಆಕಾಶದ ಮೇಲೆ ಈಗಲೂ ಹಾಗೆ ನೀರಿದೆ ಅಂತ ಈ ವಚನವು ನಮಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ. ಅದು ಯಾಕೆಪ್ಪ ಅಂದ್ರೆ ದೇವರು ವಾಸ ಮಾಡುವ ಸ್ಥಳ ಅದಾಗಿದೆ. ಅಲ್ಲಿಂದ ಕೆಳಗೆ, ಆಕಾಶದ ಕೆಳಗೆ ಇಣಿಕಿ ನೋಡಿ, ಪ್ರತಿಯೊಬ್ಬರ ಮಾತನ್ನು, ಹೆಜ್ಜೆಯನ್ನು, ಪ್ರತಿಯೊಬ್ಬರನ್ನು ಪರಿಶೋಧಿಸುವವರಾಗಿದ್ದಾರೆ. ಇದು ಕೂಡ ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಇದು ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಕೂಡ ನಾವು ಇದನ್ನು ಓದಿದ್ದೇವೆ. ಹಾಗೆ ಇದೆಲ್ಲವನ್ನು ಅರ್ಥ ಮಾಡುವಾಗ ಆಕಾಶದ ಮೇಲೆ ಈಗಲೂ ನೀರಿದೆ. ದೇವರ ಸಿಂಹಾಸನ ಮನೆ ಅಲ್ಲಿಂದ ಪ್ರತಿ ಒಂದನ್ನ ಕೆಳಗಡೆ ವೀಕ್ಷಿಸಿ ನೋಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡುವಾಗ ದೇವರು 3ನೇ ದಿವಸ 40ನೇ ದಿವಸ ಏನಾದರೂ ಆಕಾಶಕ್ಕೆ ಏರಿ ಹೋದ್ರು. ಇಬ್ರಿಯ 4:14 ಕೂಡ ನೋಡುವಾಗ ಯೇಸುಸ್ವಾಮಿ ಮೇಲೆ ಹೋಗ್ತಾ ಇದ್ದಾಗೆ ಆಕಾಶವು ತೆರೆದು ದಾರಿಯನ್ನು ಅವರಿಗೆ ಸುಗಮವಾಗಿ ಮಾಡಿಕೊಡ್ತು. ಆಕಾಶ ಮಂಡಲವನ್ನ ದಾಟಿ ಮೇಲೆ ಏರಿ ಹೋದರು ಅಂತ ಇಬ್ರಿಯ 4:14 ಅಪೊಸ್ತಲರ ಕೃತ್ಯದಲ್ಲಿಯೂ ಕೂಡ ಇದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ ದೇವರು ನಮಗೆ ಸ್ತೋತ್ರವಾಗಲಿ. ಈ ದೇವರು ಆಕಾಶ ಮೇಲೆ ಜಲಾಶಯ ಮೇಲೆ ಸಿಂಹಾಸನ ರೂಢನಾಗಿದ್ದರೆ, ಮಹಾವಿಷ್ಣು ಜಲರಾಶಿಯ ಮೇಲೆ ಅಸೀನನಾಗಿದ್ದಾನೆ. ಸಾಕ್ಷಾತ್ ಪರಬ್ರಹ್ಮನು ಜಲರಾಶಿಯ ಮೇಲೆ ಅಸೀನರಾಗಿದ್ದಾನೆ ಎಂಬುದಾಗಿ
ಕೂಡ ನಾವು ಇದನ್ನ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ತಂದೆ ಮಗ ಎರಡು ಆತ್ಮವು ಏನಾಗಿದೆ, ಆಗ ಜಲರಾಶಿಯ ಮೇಲೆ, ಆಕಾಶದಿಂದ ಮೇಲೆ ಪರಲೋಕದಲ್ಲಿ ಜಲರಾಶಿಯ ಮೇಲೆ ವಾಸ ಮಾಡ್ತಾ ಇದ್ದಾರೆ. ದೇವರ ಮೂರನೇ ಶಕ್ತಿ ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರು ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಪ್ರತಿಯೊಂದು ಅಲ್ಲಿ ಮೇಲೆ ಗುಡುಗು ಕೂಡ ದೇವರ ಧ್ವನಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ, ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ನೋಡಿ, ಇವತ್ತು ಇಡೀ ಭೂಲೋಕದಲ್ಲಿ ಯಾವುದಕ್ಕೂ ಕೂಡ ಹೆದರುವುದಿಲ್ಲ. ಟ್ರೈನ್ ಹೋಗುವಾಗಲೂ ಎಷ್ಟೋ ಶಬ್ದ ಬರ್ಬೋದು, ಅಥವಾ ಮೇಲೆ ದೊಡ್ಡ ದೊಡ್ಡ ಫ್ಲೈಟ್ಗಳು ಹೋಗುವಾಗಲೂ, ವಿಮಾನಗಳು ಹಾರಿಕೊಂಡು ಹೋಗುವಾಗಲೂ ಇಡೀ ಬಹಳ ಸೌಂಡ್ ಬರ್ತದಕ್ಕೆ ಯಾರು ಹೆದರ್ತಾರ? ಯಾರು ಹೆದರೋದಿಲ್ಲ. ಆದ್ರೆ ಈಗ ಗುಡುಗುಗಳು ಒಂದು ಭಯಂಕರ ಸೌಂಡ್ ಬಂದಾಗ, ಮೆಲ್ಲೆ ಗುಡುಗಲ್ಲ, ಜೋರಾಗಿ ಗುಡುಗುಗಳು ಬಂದಾಗ, ಜೋರಾಗಿ ಶಬ್ದ ಬಂದು ಆ ಸಿಡಿಲು ಕೆಳಗಡೆ ಬರುವಾಗ ಇಡೀ ಭೂಮಿ ಗದರಿಸಿ ಹೋಗ್ತದೆ, ಮನೆ ಅಲ್ಲಾಡಿ ಹೋಗ್ತದೆ, ಎಂತೆಂಥ ಮರಗಳು ಚೂರಾಗ್ತವೆ, ಬಂಡೆಗಳು ಸೀರಿ ಬಿಡ್ತವೆ. ನಾನಾ ರೀತಿಯಲ್ಲಿ ಆ ಸಿಡಿಲಿಗೆ ಹೆದರದವರು, ಆ ಗುಡುಗಿಗೆ ಹೆದರದವರು ಯಾರು ಇಲ್ಲ. ಎಷ್ಟೋ ಗಂಭೀರವಾದದ್ದು, ಇಡೀ ಭೂಮಿಯನ್ನೇ ನಡಗಿಸಿಬಿಟ್ಟಾಗಿ, ಒಂದೊಂದ್ಸಲ ಅದ್ರಿಬಿಟ್ಟಾಗೆ ಆಗ್ತದೆ. ಅಯ್ಯೋ, ನಾನು ಹೆದರಿಬಿಟ್ಟೆಪ್ಪ, ನಡಗಿ ಹೋಗಿಬಿಟ್ಟೆಪ್ಪ ಅಂತ ಎಷ್ಟೋ ವಾಹನದಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು ಕೂಡ ಓಡಿ ಹೋಗಿ ಮರದ ಕೆಳಗಡೆ ಯಾರ್ಯಾರ್ದೋ ಮನೆ ನುಗ್ಗೋರು ಕೂಡ ಆಗಿದ್ದಾರೆ. ಇದು ದೇವರ ಮಾತು, ಗುಡುಗಾಗಿದೆ. ಎಷ್ಟೋ ಬಲವುಳ್ಳದ್ದು, ಅದಕ್ಕಿಂತ ಬಲವುಳ್ಳದ್ದು ಯಾವುದೂ ಇಲ್ಲ. ಹೀಗಿರುವಾಗ ನಾನಿಂಥವನು, ನನ್ನದು ಅಂತೇಳಿ ನಾವು ಈ ಜನರ ಮೇಲೆ ಯಾಕೆ ಭರವಸೆ ಇಡಬೇಕು? ಅದೇ ದೇವರು ಇವತ್ತು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಾಗಿರುವಾಗ ಆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಮನುಷ್ಯರ ಮೇಲೆ ಭರವಸೆ ಇಡದೆ ಪ್ರೀತಿ ಬೇಕು. ಇದನ್ನು ಹಿಂದೆ ನಾವು ತಿಳಿದುಕೊಂಡಿದ್ದೇವೆ. ಅದೇ ದೇವರು ನಮ್ಮನ್ನು ಕರೆದ ಮೇಲೆ ನಡೆಸ್ತಾ ಇರುವಾಗ ನಾವು ಆ ದೇವರಲ್ಲಿ ನಾವು ಏನ್ ಮಾಡಬೇಕು? ಆತುಕೊಳ್ಳಬೇಕಾಗಿದೆ. 5, ಯೆಹೋವನ ಗರ್ಜನೆಗೆ ದೇವದಾರ ವೃಕ್ಷಗಳು ಡಬಲ್ ಎಂದು ಮುರಿದು ಬೀಳುತ್ತವೆ. ನೋಡಿ, ಇದನ್ನೇ ಹೇಳಿದ್ದು, ನನಗಿಲ್ಲಿ ಬರ್ದಿದ್ದಂತಲೇ ಗೊತ್ತಿಲ್ಲ. ಗರ್ಜನೆಗೆ ಎಂತೆಂಥೋ ಮರಗಳು ಮುರಿದು ಹೋಗ್ತವೆ, ಬೆಂಕಿ ಬೀಳ್ತದೆ, ಬೆಂಕಿ ಹೊತ್ತಿಕೊಳ್ತದೆ, ಎಂತೆಂಥ ಬೆಟ್ಟ ಗುಡ್ಡಗಳು ಜರಿತವೆ, ಬಂಡೆಗಳು ಸೀಳ್ತವೆ, ಎಂತೆಂಥ ದೇವದಾರ ಮರಗಳು ಮುರಿದು ಬೀಳುತ್ತವೆ. ಅದರ ಮುಂದೆ ಯಾವ ಬಿಲ್ಡಿಂಗು ಇಲ್ಲ, ಯಾವ ಮನುಷ್ಯರು ಇಲ್ಲ, ಯಾವ ರೌಡಿಗಳಿಲ್ಲ, ಯಾವ ಬಲಾಢ್ಯರು ಇಲ್ಲ, ಯಾವ ಕೋಟಿ ನಾನಂತವನು, ನಾನಿಂತವನು, ನಾನು ಯಾರಿಗೂ ಹೆದರವನಿಲ್ಲ, ನನ್ನ ಯಾರು ಏನು ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳೋರೆಲ್ಲರೂ ಏನಾಗ್ತದೆ, ಆಗ ಗುಡುಗು ಬಂದಾಗ, ಸಿಡಿಲು ಬಂದಾಗ ಹೆದರ್ತಾರ ಇಲ್ವೋ? ನಡುಗ್ತಾರ ಇಲ್ವೋ? ದೇವ್ರ ನಮ್ಗೆ ಎಂಥ ಮರಗಳೇ ಮುರಿದು ಬೀಳ್ತವೆ. ಆಗ ಬಹಳ ಬಲಾಢ್ಯನು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಅದಕ್ಕೆ ಯೆಶಾಯ 9ನೇ ಅಧ್ಯಾಯ 6ನೇ ವಚನದಲ್ಲಿ ಯೆಶಾಯನ ಮೂಲಕ ಕೂಡ ಹೇಳಿದ, ನಮಗೊಂದು ಮಗು ಹುಟ್ಟಿದಷ್ಟೇ, ಆತನ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು. ನೋಡಿ, ಸೇನಾಧೀಶ್ವರ, ಪರಾಕ್ರಮಶಾಲಿ, ಯುದ್ಧ ಮಾಡುವುದರಲ್ಲಿ ಕೂಡ ಅವನಂತ ಶಕ್ತಿಶಾಲಿ ಕೂಡ ಯಾರೂ ಇಲ್ಲ, ಪರಾಕ್ರಮಶಾಲಿ ಅಂತ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಂದ ಬಲಾಢ್ಯರು ಯಾವುದೂ ಇಲ್ಲ, ಅವರ ಮುಂದೆ ಯಾರೂ ಇಲ್ಲ. ನಾವು ಮನುಷ್ಯರು ಹೇಳಿಕೊಳ್ಳುವುದೆಲ್ಲ ಬರೀ ಕಾಕತಾಳೀಯವಾಗಿದೆ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೆಹೋವನ ಗರ್ಜನೆಗೆ ದೇವದಾರ ವೃಕ್ಷಗಳು ಡಬಲ್ ಎಂದು ಮುರಿದು ಬೀಳುತ್ತವೆ. ಎಲ್ಲವೂ ತಲೆಬಾಗಲೇಬೇಕು, ನಾಶವಾಗಲೇಬೇಕು. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವನು ಲೆಬನೋನ್ ಪರ್ವತದ ಇಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತ ಅಂದ್ರೆ ಬಹಳ ದೊಡ್ಡ ಪರ್ವತ. ದಲ್ಲಿನ ಮಹಾದೇವದಾರುಗಳನ್ನು ಅಂದ್ರೆ ನಾನೇ ದೊಡ್ಡವನು, ನಾನೇ ಬಲಿಷ್ಠನು ಅಂತ ಒಂದು ಬೆಟ್ಟದಲ್ಲಿ ಆಗ್ಲಿ, ಒಂದು ಕೆಳಗಡೆ ದೊಡ್ಡ ಒಂದು ಮರ ಬೆಳೀತಾ ಹೋಗ್ತದೆ ದಪ್ಪಾಗಿ. ಅದು ಏನಾಗ್ತದೆ, ನಾನೇ ದೊಡ್ಡದಾಗಿಂತ ಬೆಳೀತಾ ಇರ್ತದೆ. ಅದು ಇಂಥ ಗುಡುಗಿ ಏನಾಗ್ತದೆ, ಸೀಲಿ ಹೋಗ್ತದೆ, ಅದು ಮುರಿದು ಹೋಗ್ತದೆ. ಹಾಗೆ ಇದು ಬಹಳ ಕಠಿಣ. ಗರ್ವ, ಅಹಂಕಾರ, ನಾನೆಂಬ ಅಹಂಕಾರ ಯಾರಲ್ಲಿ ಇರ್ತದೋ, ದೇವರ ಮಾತಿ ಬೆಳಕೊಡದೆಗಳ ಯಾರು ನಾನಾತರ ಗರ್ವ ಅಹಂಕಾರದಲ್ಲಿ ಮೆರೀತಾರೋ ಅಂಥವ್ರನ್ನ ಮುರಿದು ಬಿಡ್ತದೆ. ಇಂಥ ಮರಗಳನ್ನ, ಕಲ್ಲು ಬಂಡೆಗಳನ್ನ ಪುಡಿ ಮಾಡುವಾಗ ಈ ಮನುಷ್ಯರು ಯಾವ ಲೆಕ್ಕ? ಈ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ಆದಿಯಲ್ಲಿ ಯಾರು? ದೇವರು ತಾನೇ. ಆಗಿರುವಾಗ
ಇರುವಾಗ ಈ ಮನುಷ್ಯರು ಯಾವ ಲೆಕ್ಕ ಎಲ್ಲವನ್ನ ಮುರಿದು ಹಾಕುವವನು ಕೂಡ ದೇವರೇ ಆಗಿದ್ದಾನೆ. ಅದೇ ಗರ್ವಾಂಕರದಲ್ಲಿ ಮೆರೆದಾಗ ಚಂಡಮಾರುತ, ಬಿರುಗಾಳಿಗಳು, ಸುನಾಮಿಗಳು, ಬೆಟ್ಟಗುಡ್ಡ ಜರಿಯೋದು, ಬೆಂಕಿ ಬೀಳುವುದು, ನಾನಾ ರೀತಿ. ಇದರ ಮುಂದೆ ಯಾರಪ್ಪ ಹೋರಾಡೋರು? ಎಂಥ ಬಳೆಯಾಡರಿದ್ದಾರೆ, ಎಂಥ ರೌಡಿಗಳಿದ್ದಾರೆ, ಯಾವುದು ನಿಲ್ತದೆ? ಎಂತೆಂಥ ಟ್ರೈನ್ಗಳು ಬೆಂಕಿ ಬಿದ್ದು ಹೋಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ, ಫ್ಲೈಟ್ ಅಪ್ಸೆಟ್ ಆಗ್ತದೆ, ಬೆಂಕಿ ಬಿದ್ದು ಸರ್ವನಾಶವಾಗ್ತದೆ, ಸಮುದ್ರಕ್ಕೂ ಕೂಡ ಬೀಳ್ತವೆ, ಎಂತೆಂಥ ಬೆಟ್ಟ ಗುಡ್ಡಗಳು ಜರಿತವೆ. ಇವೇ ಲೆಬನೋನ್ ಪರ್ವತದ ದೇವದಾರುಗಳು. ಅಂದ್ರೆ ಗರ್ವ ಅಹಂಕಾರದಲ್ಲಿ ದೇವರ ಮಾತನ್ನು ಕೇಳದೆ ಯಾರು ನಡೀತಾರೋ ಅವರೆಲ್ಲರನ್ನು ಮುರಿದು ಬಿಡುತ್ತಾನೆ. ಎಚ್ಚರ. ಇದನ್ನೇ ಆಗಾಗ ತಿಳಿಸ್ತಾ ಬಂದಿದ್ದು. ದೇವರ ದರ್ಶನವಾದ ಮೇಲೆ, ನಡೆಸ್ತಾ ಇರುವಾಗ, ನಮ್ಮ ಗಮನಕ್ಕೆ ಬಂದ ಮೇಲೆ ಬಹಳ ಎಚ್ಚರವಾಗಿರಬೇಕು. ಮತ್ತೆ ತಿರುಗಿ ಮನುಷ್ಯರ ಮೇಲೆ ಹೆದರಿ, ಮನುಷ್ಯರಿಗೆ ಹೆದರಿ ಅವರು ಹಾಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ ಅಂತ ಒಂದು ವೇಳೆ ತಿರುಗಿ ಹೋದ್ರೆ ದೇವರ ಮೇಲಿದ್ದ ಮನಸ್ಸನ್ನು, ಅಯ್ಯೋ ನಮಗೆ ದೇವರು ಬೇಕಪ್ಪ, ಅದು ಬೇಕು, ಇದು ಬೇಕು, ಎಲ್ಲವೂ ಬೇಕು, ಇಲ್ಲದ್ರೆ ನಾವು ಭೂಲೋಕದಲ್ಲಿ ಹೇಗಪ್ಪ ಜೀವಿಸೋದು ಅಂತೇಳಿ 50% ದೇವರ ಕಡೆಗೆ 50% ಲೋಕದ ಸೈತನ ಕಡೆಗೆ ಇರುವುದಾದರೆ ಖಂಡಿತವಾಗಿ ಅಂಥವ್ರನ್ನು ದೇವರು ಹಿಂದೆ ಕೂಡ ಮುರಿದಿದ್ದಾರೆ, ಇನ್ನು ಮುಂದೆ ಮುರಿಯೋರು ಕೂಡ ಆಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದಕ್ಕೆ ಹೇಳಿದ್ದು ಅಲ್ಲಿ ದೇವದಾರು ವೃಕ್ಷಗಳು ಡಬಲ್ ಎಂದು ಮುರಿದು ಬೀಳುತ್ತವೆ ಅಂತ ಬಲಾಢ್ಯರು ಕೂಡ ಅಲ್ಲಿ ಶಿಕ್ಷೆ ಅನುಭವಿಸಲೇಬೇಕು, ಸಾಯಲೇಬೇಕು. ಯೆಹೋವನು ಲೆಬನೋನ್ ಪರ್ವತ ಆಯ್ತು. 6ನೇ ವಚನ. ಲೆಬನೋನ್ ಪರ್ವತವು ಕುರುಪಿನೋಪಾದಿಯಲ್ಲಿಯೂ ಸಿರ್ಕೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೆಬನೋನ್ ಪರ್ವತವು ಕುರುಪಿನೋದಿಯಲ್ಲಿಯೂ ಸಿಕ್ಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಈಗ ನೋಡಿ, ಒಂದು ದೊಡ್ಡ ಬೆಟ್ಟ ಅಂದ್ರೆ ಈಗಲೇ ಹೇಳಿದಾಗೆ ಗರ್ವ ಅಹಂಕಾರದಲ್ಲಿ ಬೆಳೆಯವರನ್ನು ಸಣ್ಣ ಒಂದು ಕರು, ಈ ಒಂದು ಹಸ, ಒಂದು ಸಣ್ಣ ಒಂದು ಕರ ಹಾಕ್ತದೆ, ಅದಕ್ಕೇನಾದ್ರೂ ಶಕ್ತಿ ಇದೆಯೋ? ಇಲ್ಲ. ಅದ್ರ ಹಾಗೆ ಆಡ್ತಾ ಇರ್ತಾರೆ, ನಮಗೆ ಬಿಟ್ಟವರು ಯಾರು ಇಲ್ಲಪ್ಪ ಅಂತ ಹೇಳಿ. ಅದೇ ರೀತಿ ಸಿಯೋನ್ ಬೆಟ್ಟವು ಕಾಡು ಕೋಣದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಈ ಕಾಡು ಕೋಣದ ಮರಿ ಕೂಡ ಏನು, ಕಾಡು ಕೋಣ ಭಯಂಕರ. ಅದು ಕೂಡ ಒಂದೊಂದ್ಸಲ ಒಂದೊಂದು ಸಾಧಾರಣ ಮರಕ್ಕೆ ಡಿಕ್ಕಿ ಹೊಡೆದ್ರೆ ಮರವೇ ಗಡಗಡ ಸ್ವಲ್ಪ ಅಲ್ಲಾಡ್ತದೆ. ಹಾಗಾದ್ರೆ ಮರಿ ಹೇಗಿರ್ತದೆ? ಉದಾಹರಣೆಗೆ ಆನೆ ಮರಿ ಹಾಕಿದಾಗ ಅದು ಹೇಗಿರ್ತದೆ? ಬಹಳ ತುಂಟಾಟದಲ್ಲಿ ಇರ್ತದೆ. ಹಾಗೆ ಕೆಲವರು ತುಂಟಾಗಿಯೂ ಇರ್ತಾರೆ, ಹಾಗೆ ಆ ರೀತಿಯೂ ಮಾಡ್ತಾರೆ. ಸೊಕ್ಕು ಗರ್ವ ಬಂದಾಗ ಮುರಿಯುತ್ತಾರೆ ದೇವರು. ಎಲ್ಲವೂ ದೇವರ ಕೈಯಲ್ಲಿ ಇರುವಂತದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ. ಯೆಹೋವನ ಗರ್ಜನೆಗೆ ಮಿಂಚುಗಳು ತಲತಲನೆ ಹೊಳೆಯುತ್ತವೆ. ನೋಡಿದ್ವಿ, ಹೇಳಿದ್ದು ಸಿಡಿಲು ಕೂಡ ಯಾವುದಾಗಿದೆ? ದೇವರ ಗರ್ಜನೆ ಅಂದ್ರೆ ದೇವರ ಮಾತಿನ ವೇಗ. ದೇವರ ಧ್ವನಿ ಮಾತ್ರ ನಮ್ಮ ಕಿವಿಗೆ ಕೇಳುವಂಥದ್ದು, ಕಣ್ಣಿಗೆ ಕಾಣೋದಿಲ್ಲ. ಆದರೆ ಕಣ್ಣಿಗೆ ಕಾಣುವಂಥದ್ದು ಯಾವುದು? ಮಿಂಚು, ಸಿಡಿಲು. ನೋಡಿ, ಬಡ 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 ಅಂತ ಹೊಡೆಯುವಾಗ ಭೂಮಿ ಅದರಿದ ಹಾಗೆ ಗುಡುಗು ಬರ್ತದೆ. ಆಗ ನೋಡಿ ಸಿಡಿಲು ಅಲ್ಲಿಂದಲೇ ಒಂದೇ ಸಲ ಭೂಮಿಗೆ ಬಂದಾಗೆ ಕಾಣ್ತದೆ. ಆಮೇಲೆ ನಾವು ಇವತ್ತು ಟಿವಿಲಿ ನೋಡ್ಬೋದು, ಮೊಬೈಲ್ ನೋಡ್ಬೋದು, ಪೇಪರಲ್ಲಿ ಕೂಡ ಓದ್ಬೋದು. ಸಿಡಿಲು ಅಲ್ಲಿಗೆ ಹೊಡೆಯಿತು, ಅಷ್ಟು ಕುರಿಗಳು ಸತ್ತವು, ಇಷ್ಟು ಗಂಡ ಹೆಂಡತಿ ಸತ್ತವು, ಅಲ್ಲಿ ಕುರಿ ಮೇಯಿಸವನು ಸತ್ತ, ಇಲ್ಲಿ ಮನೆಗೆ ಬೆಂಕಿ ಹಿಡಿಯಿತು, ಇಂಥ ಮರ ಹೊಡೆಯಿತು ಅಂತೆಲ್ಲ ನಾವು ನೋಡ್ತೇವೆ. ಇದೆಲ್ಲ ದೇವರ ಮಾತಿನ ಗರ್ಜನೆ. ಸಿಡಿಲು ದೇವರ ಮಾತಾಗಿದೆ, ಬೆಂಕಿಗೆ ಸಮಾನ. ಇದಕ್ಕೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ನನ್ನ ಮಾತು ಬೆಂಕಿಗೆ ಸಮಾನ, ಕಲ್ಲನ್ನು ಪುಡಿ ಮಾಡುವ ಚಮಟಿಗೆ ಸಮಾನ ಎಂಬುದಾಗಿ. ದೇವರ ಮಾತು ಬೆಂಕಿಯಾಗಿದೆ, ಅದರ ಮುಂದೆ ಯಾವ ಆಟವೂ ನಡೆಯೋದಿಲ್ಲ. ಆ ಬೆಂಕಿ ಏನ್ ಮಾಡ್ತದೆ? ನಮ್ಗೆ ಅಡಿಗೆಯನ್ನು ಮಾಡಿ ಕೊಡ್ತದೆ, ಮುಳ್ಳು ಗಿಡಗಳನ್ನು ಕೂಡ ಸುಟ್ಟು ಹಾಕ್ತದೆ, ಅದು ಕೂಡ ಒಳ್ಳೆಯದೇ. ಆದರೆ ತಪ್ಪಿ ಹೋದ್ರೆ ಇಡೀ ಮನೆಯನ್ನು ಸುಡ್ತದೆ, ಇಡೀ ಪಟ್ಟಣವನ್ನೇ ನಾಶ ಮಾಡ್ತದೆ, ಇಡೀ ಊರನ್ನೇ ನಾಶ ಮಾಡ್ತದೆ. ಅದುವೇ ದೇವರ ಒಂದು ಆಟಗಳು, ಅದುವೇ ಆಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈ ಸಿಡಿಲು ಎನ್ನುವುದು ಅದು ಫಳಫಳನೆ ಹೊಳೆಯುತ್ತದೆ. ಕಲ್ಲನ್ನು ಪುಡಿ ಮಾಡುವ ಚಮಟಿಯ ಹಾಗೆ. ಇವತ್ತು ಕಲ್ಲನ್ನು ನಮ್ಮ ಕೈಯಲ್ಲಿ ಗುದ್ದಿ ಹುಡಿ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಅದಕ್ಕೆ ಉಕ್ಕಿದು ಚಿಮುಟಿ ಸುತ್ತಿಗೆನೇ ಬೇಕು. ಹಾಗೆ ದೇವರ ಮಾತು, ಯಾರು ದೇವರ ಮಾತನ್ನು ಕೇಳುವುದಿಲ್ಲವೋ, ವಿರುದ್ಧವಾಗಿ ನಡೀತಾರೋ, ಕಲ್ಲನ್ನು ಮುಟ್ಟಿ ಅಂದ್ರೆ ಸುತ್ತಿಗೆ ಅಂತಲೂ ಹೇಳ್ತಾರೆ, ಮುಟ್ಟಿ ಅಂತಲೂ ಹೇಳ್ತಾರೆ. ಹಾಗೆ ಪುಡಿ ಮಾಡ್ತಾರೆ. ಇವತ್ತು ಕಲ್ಲು ಕೆಲಸದವರು ಭಾರವಾಗಿ ಹೊಡೆದು ಯಾವ ರೀತಿ ಚೂರು ಮಾಡ್ತಾರೋ, ಕಬ್ಬಿನ ಕೆಲಸದವರು ಚೆನ್ನಾಗಿ ಕಬ್ಬಿಣವನ್ನ ಬೆಂಕಿ ಹಾಗೆ ಕಾಯಿಸಿ ಚಮಟಿಗೆ ತೆಗೆದು ಬಡಿದು ಅದನ್ನು ಮಾತು ಕೇಳಿಸ್ತಾರೋ,
ಅದೇ ರೀತಿ ಇವತ್ತು ದೇವರ ಶಿಕ್ಷೆಯೂ ಆಗಿದೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ. ಒಂದೊಂದ್ಸಲ ನೋಡಿ ಇಡೀ ಕಾಡಿಗೆ ಬೆಂಕಿ ಬಿದ್ದು ಹೋಗ್ತದೆ. ನಾವು ಒಂದ್ಸಲ ನೋಡಿದ್ದೇವೆ ಅಮೆರಿಕದಲ್ಲೆಲ್ಲ ಕಾಡೆ ಇಡೀ ಫಾರೆಸ್ಟೇ ಸುಟ್ಟು ಹೋಯಿತು. ದೇವರ ಗರ್ಜನೆ ಅದು ದೇವರ ಮಾತಾಗಿದೆ. ದೇವರ ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಿದ್ದೇವೆ, ದೇವರ ಮಾತು ಬೆಂಕಿಗೆ ಸಮಾನ. ಅದೇ ಸುಡುವಂಥದ್ದು. ಇಡೀ ಕಾಡೆ ಎಷ್ಟೋ ಸಾವಿರ ಎಕರೆ ಹೋಯಿತು. ಆಟೋಮೆಟಿಕ್ ಆಗಿ ಬೆಂಕಿ ಬಿತ್ತು ಎಂಬುದಾಗಿ ಇಡೀ ಕಾಡನ್ನು ಕೂಡ ನಾಶನ ಮಾಡುವಂಥದ್ದೇ ದೇವರ ಮಾತಾಗಿದೆ. ದೇವರ ಮಾತೆ ಆ ಬೆಂಕಿಯೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನ ಗರ್ಜನೆ ಆಯ್ತು. 9ನೇ ವಚನ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಗಳು ಈಯುತ್ತವೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರ ಗರ್ಜನೆಗೆ, ಸಿಡಿಲಿಗೆ, ಆ ಶಬ್ದಕ್ಕೆ ಜಿಂಕೆಯು ಒಂದು ವೇಳೆ ಮರಿ ಹಾಕುವುದಾದ್ರೆ ಹಾಕುವಂತ ಸಂದರ್ಭದಲ್ಲಿದ್ದರೆ ಅದು ಕೂಡ ಹೆದರಿ ಆ ಸಮಯದಲ್ಲಿ ಏನಾಗ್ತದೆ ಅಂತೆ, ಮರಿ ಹಾಕಿಬಿಡ್ತದಂತೆ. ನೋಡಿ, ಕಾಡಿನಲ್ಲಿ ಇರೋದು ಹೆದರಿ. ಅದೇ ರೀತಿ ನೋಡಿ, ಇವತ್ತು ಗುಡುಗು ಸಿಡಿಲು ಬಂದಾಗ ನಾವು ಕೂಡ ಆಗ್ಲೇ ಹೇಳಿದಾಗ ಏನಾಗ್ತದೆ, ಒಂದೊಂದ್ಸಲ ತಡ್ಕೊಳಕ್ ಆಗೋದಿಲ್ಲ. ಹೊರಗಡೆ ಅಯ್ಯೋ ಇಲ್ಲಿ ಬಿಡಿತಲ್ಲಿ ಯಾವುದೋ ಮನೆಗಳಿಗೆ ಓಡಿ ಹೋಗ್ತಾರೆ, ಮರದ ಬುಡದಲ್ಲಿ ನಿಂತುಕೊಳ್ತಾರೆ, ಸುಮ್ಮನೆ ಕೂತುಕೊಳ್ತಾರೆ. ಮನೆ ಕೂಡ ನಡಗಿದಾಗ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಮನೆಯಿಂದ ಹೊರಗಡೆ ಬರ್ತಾರೆ. ಹಾಗೆ ನೋಡಿ, ಮರಿ ಹಾಕ್ಲಿಕ್ಕೆ ಆದಂತ ಜಿಂಕೆ ಕೂಡ ಒಂದೊಂದ್ಸಲ ಹೆದರಿ ಏನಾಗ್ತದೆ ಅಂದ್ರೆ ಮರಿ ಹಾಕ್ತದೆ. ಅಷ್ಟು ಗರ್ಜನೆ, ಅದು ದೇವರ ಮಾತಾಗಿದೆ, ದೇವರ ಗರ್ಜನೆಯಾಗಿದೆ. ಯಾವುದು ಈ ಗುಡುಗು ಸಿಡಿಲು ದೇವರ ಮಾತಿನ ವೇಗವಾಗಿದೆ. ಅದು ಮಾತಿನ ಒಂದು ಶಬ್ದವಾಗಿದೆ ಬರುವಂತದ್ದು ಭೂಮಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಾಡಿನ ಮರಗಳು ಬರಿದಾಗುತ್ತವೆ, ಸಂಪೂರ್ಣ ನಾಶವು ಕೂಡ ಆಗೋದಿದೆ. ಹೀಗಿರುವಾಗ ದೇವರಾದುಕೊಂಡಂತ ಜನಗಳು ನಾವು ದೇವರನ್ನೇ ತಿಳಿಯಪಡಿಸಿದಾಗ, ದೇವರಿಗೆ ವಿರುದ್ಧವಾಗಿರುವಾಗ ಆ ಶಿಕ್ಷೆಯನ್ನ ತಡೆದುಕೊಳ್ಳಲು ಸಾಧ್ಯವಿದೆಯೋ? ಖಂಡಿತವಾಗಲೂ ಇಲ್ಲ. ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ನೋಡಿ, ಆಗ ಈ ಭೂಲೋಕದ ಜನರು ಏನ್ ಮಾಡ್ತಾರೆ, ಗುಡುಗು ಸಿಡಿಲು ಶಬ್ದ ಬಂದು ಹೆದರಿದಾಗ ಅಯ್ಯೋ ಇದು ಏನಪ್ಪ, ಏನಾಯ್ತು, ಅಯ್ಯೋ ನನಗೆ ಹೊಡಿತು ಅಂತ ಯೋಚನೆ ಮಾಡ್ದ, ನಮ್ಮ ಕತೆ ಮುಗೀತು ಅಂತ ಯೋಚನೆ ಮಾಡಿದೆ, ಮನೆ ನಡಗಿ ಬಿಡ್ತು. ಒಬ್ಬೊಬ್ಬರಿಗೆ ಮಾತಾಡಿಕೊಳ್ತಾರೆ, ಒಬ್ಬೊಬ್ಬರಿಗೆ ಫೋನ್ ಮಾಡ್ತಾರೆ. ಆಗ್ಲೇ ಹೇಳಿದಾಗೆ ಮಾರನೇ ದಿವಸ ಮೊಬೈಲಲ್ಲಿಯೂ, ಟಿವಿಯಲ್ಲಿಯೂ, ಪೇಪರಲ್ಲಿ ಕೂಡ ನಾವು ಅಲ್ಲಿ ಹಾಗಾಯ್ತು, ಇಲ್ಲಿ ಹೇಗಾಯ್ತು ಅಂತೇಳಿ ಓದುತ್ತೇವೆ. ಇದು ದೇವರ ಗರ್ಜನೆ ಆಗಿದೆ. ಆಗ ಅಂಥ ದೇವರ ಮುಂದೆ ನಾವು ನಿಲ್ಲಲು ಸಾಧ್ಯವೋ? ಅಂಥ ಸರ್ವ ಸೃಷ್ಟಿಕರ್ತನ ದೇವರ ಪರಮಾತ್ಮನು, ಭಗವಂತನು ನಮ್ಮನ್ನು ನಡೆಸ್ತಾ ಇರುವಾಗ ಪ್ರೀತಿಯಿಂದ ನಮಗೆಲ್ಲವನ್ನ ಕೊಟ್ಟು ಮತ್ತೆ ದೇವರಿಗೆ ವಿರುದ್ಧವಾಗಿ ಹೋದ್ರೆ ಇಂಥ ದೇವದಾರ ಮರಗಳೇ ಇರುವುದಿಲ್ಲ, ಕಲ್ಲು ಬಂಡೆಗಳೇ ಇರುವುದಿಲ್ಲ, ಎಲ್ಲವನ್ನ ಸುಟ್ಟು ಹಾಕ್ತದೆ, ಇಡೀ ಭೂಮಿಯನ್ನೇ ನಡಗಿಸಿ ಬಿಡ್ತದೆ. ಅಂಥ ದೇವರ ಮುಂದೆ ನಾವು ವಿರುದ್ಧವಾಗಿ ನಿಲ್ತು ನಾವು ಜಯಿಸಲಿಕ್ಕೆ ಸಾಧ್ಯವಿದೆಯೋ? ಖಂಡಿತವಾಗಿ. ಅದೇ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರೊಂದಿಗೆ ಜೀವಿಸಲು ಹೊರಟಾಗ ಅಂತ ದೇವರಿಂದ ನಾವು ಅನೇಕ ಸಹಾಯಗಳನ್ನು ಪಡೆದ ಮೇಲೆ ಖಂಡಿತವಾಗಿ ತಿರುಗಿ ಬಿದ್ದರೆ ಉಳಿಗಾಲವಿಲ್ಲ. ಇದೇ ನಾವು ಅನೇಕರನ್ನ ಇವತ್ತು ಕಾಣ್ತಾ ಇದ್ದೇವೆ. ಚರ್ಚ್ಗೆ ಹೋಗ್ತಾ ಇದ್ದೇವೆ, ದೇವರ ಅಕಸ್ಮಾತ್ ಹಿಂದೂ ಗ್ರಂಥದಲ್ಲಿ ಕೂಡ ದೇವರ ವಚನಗಳನ್ನ ಕೇಳ್ತಾ ಇದ್ದೇವೆ, ಕುರಾನಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಆದರೂ ವಿರುದ್ಧವಾಗಿ ತಪ್ಪು ಮಾಡಿದಾಗ ನಾನಾ ರೀತಿ, ಗಂಡಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಅವರ ಪ್ರಾಣಿಗಳಾಗ್ಲಿ, ಆಕ್ಸಿಡೆಂಟು, ಹೊಡೆದಾಟ, ಕೊಲೆ, ಜೈಲು, ನಾನಾ ತರದ ಶಿಕ್ಷೆಗಳನ್ನು ಅನುಭವಿಸುತ್ತಲೇ ಇದ್ದಾರೆ. ಕಾರಣ, ದೇವರು ತಿಳಿಯಪಡಿಸಿದಾಗ ಮಾತಿಗೆ ವಿರುದ್ಧವಾಗಿ ನಡೆಯುವಾಗ ಖಂಡಿತವಾಗಿಯೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದಕ್ಕೆ ಅದನ್ನ ಆಗಾಗ ದೇವರ ನಾಮದಲ್ಲಿ ನಾನು ಎಚ್ಚರಿಸ್ತಾ ಇರುವುದು. ಇದು ಬಹಳ ಜನರಿಗೆ ಕೋಪ ಕೂಡ ಬರ್ತದೆ. ಆಗಾಗ ಹೇಳ್ತಾನೆ ಏನಪ್ಪ ನಾವ್ ಹೇಗೆ ಜೀವಿಸೋದು, ಹೇಗೆ ಬದುಕೋದು, ನಮ್ಮಲ್ಲಿ ಯಾರಾದ್ರೂ ಸತ್ತರೆ ಸಮಾಧಿಗೆ ಯಾರು ಬರ್ತಾರೆ, ಸಾವಿಗೆ ಯಾರು ಬರ್ತಾರೆ, ನಮ್ಮ ಮಕ್ಕಳ ಮದುವೆಗೆ ಯಾರು ಬರ್ತಾರೆ, ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂತ ಇದೆಲ್ಲ ದೇವರು ಮೊದಲೇ ತೀರ್ಮಾನ ಮಾಡಿ ಇಟ್ಟಿದ್ದಾರೆ.
ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಮರಣ ಪಾಶದಿಂದ ಬಿಡುಗಡೆ ಮಾಡಿ ಅದ್ಭುತವಾಗಿ ನಡೆಸ್ತಾ ಇರುವಾಗ ದೇವರು ಇಂಥದನ್ನ ನಮಗೆ ಬೇಕಾಗಿದ್ದನ್ನು ಸಹಾಯಕನ ಮಾಡೋದಿಲ್ಲ. ಯಾರನ್ನಾದರೂ ದೇವರ ಸಮಯದಲ್ಲಿ ಸಹಾಯಕ್ಕೆ ಕೊಡುತ್ತಾರೆ, ಮೊದಲೇ ತೀರ್ಮಾನ ಮಾಡಿ ಇಡುತ್ತಾರೆ. ಇದನ್ನು ಕೂಡ ಬಹಳ ಸಲ ತಿಳಿಸಿದ್ದೇನೆ. ಬಹಳ ಎಚ್ಚರ, ನಮ್ಮ ಭರವಸೆ ಸಂಪೂರ್ಣವಾಗಿ ದೇವರಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 10ನೇ ವಚನ, ಯೆಹೋವನು ಜಲಪ್ರಳಯದಲ್ಲಿ ಅಸೀನನಾಗಿದ್ದನು. ನೋಡಿ, ಇದೊಂದು ಬಹಳ ವಿಶೇಷ. ಯೆಹೋವನು ಜಲಪ್ರಳಯದಲ್ಲಿ ಅಸೀನನಾಗಿದ್ದನು ಅಂದ್ರೆ ದೊಡ್ಡ ದೊಡ್ಡ ಚಂಡಮಾರುತ, ಬಿರುಗಾಳಿ, ಸುನಾಮಿ ಬರ್ತದೆ ನೋಡಿ, ಅದರಲ್ಲಿ ದೇವರ ದೂತರುಗಳು ಇರ್ತಾರೆ. ಅದಕ್ಕೆ ಯೆಹೋವನು ಅಸೀನನಾಗಿದ್ದನು, ಜಲಪ್ರಳಯದಲ್ಲಿ ಅಸೀನನಾಗಿದ್ದನು. ಆಕಾಶದ ಮೇಲೆ ಜಲಾಶಯಗಳಿದ್ದಾರೆ. ಈ ಚಂಡಮಾರುತ, ಬಿರುಗಾಳಿ, ಸುನಾಮಿಗಳು ಇಂಥದೆಲ್ಲ ಬರುವಾಗ ಅದರಲ್ಲಿ ದೇವರ ದೂತರು ಇರ್ತಾರೆ. ಒಂದೊಂದು ದೂತರಿಗೆ ಒಂದೊಂದು ಕೆಲಸವನ್ನ ಕೊಟ್ಟಿದ್ದಾರೆ. ಅವರು ಆ ಕೆಲಸವನ್ನ ಮಾಡ್ತಾ ಹೋಗುವಂಥದ್ದು. ಅದು ಕೂಡ ದೇವರ ಅಪ್ಪಣೆ ಇಲ್ಲದೆ ಏನ್ ಮಾಡಲು ಸಾಧ್ಯವಿಲ್ಲ. ಉದಾಹರಣೆಗೆ ಈಗ ಸಮುದ್ರವನ್ನೇ ತೆಗೆದುಕೊಳ್ಳೋಣ, ಅದನ್ನು ಕೂಡ ಹಿಂದೆ ತಿಳಿದುಕೊಂಡಿದ್ದೇವೆ. ಅದು ಬೇಸಿಗೆಗಾಲದಂತೇಳಿ ಇವತ್ತು ಎಲ್ಲಾ ಹೊಳೆ, ಕೆರೆಗಳಲ್ಲಿ, ಬಾವಿಗಳಲ್ಲಿ ನೀರು ಕಡಿಮೆ ಆಗ್ಬಹುದು. ಆದರೆ ಸಮುದ್ರದಲ್ಲಿ ನೀರು ಕಡಿಮೆ ಆಗ್ತದ? ಇಲ್ಲ, ಅಷ್ಟೇ ಇರ್ತದೆ, ಏನಾದ್ರೂ ಕಡಿಮೆ ಆಗೋದಿಲ್ಲ. ಮಳೆಗಾಲ ಬಂದಾಗ ಹೊಳೆ ಅಂದ್ರೆ ನದಿಯಲ್ಲಿ, ಕೆರೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೀರು ಜಾಸ್ತಿ ಆಗ್ತಾ ಬರ್ತದೆ, ಉಕ್ಕಿ ಹೋಗ್ತದೆ. ಆದ್ರೆ ಸಮುದ್ರದಲ್ಲಿ ಇಡೀ ಪ್ರಪಂಚದ ನದಿಗಳು ಪ್ರತಿಯೊಂದು ಹೋಗಿ ಸೇರುವುದು ಸಮುದ್ರಕ್ಕೆ. ಆಗ ಸಮುದ್ರದಲ್ಲಿ ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗ್ತದೆ? ಇಲ್ಲ, ಅಲ್ಲಿ ಅಸೀನರಾಗಿದೆ. ಅದಕ್ಕೂ ಕೂಡ ಅಪ್ಪನೆ ಕೊಟ್ಟಿದ್ದಾರೆ, ನೀನು ಇದರಿಂದ ಈ ಕಡೆ ದಾಟಿ ಬರಬಾರದು ಅಂತ ಸಮುದ್ರಕ್ಕೂ ಕೂಡ ಗೀಟು ಹಾಕಿದ್ದಾರೆ, ಗೆರೆ ಹಾಕಿದ್ದಾರೆ ಅಂತ ನೀವು ಯೋಬನ ಪುಸ್ತಕದಲ್ಲಿ ನಾವು ಹಿಂದೆ ಇದನ್ನ ತಿಳಿದುಕೊಂಡಿದ್ದೇವೆ. ಆಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಆಗ ಸುನಾಮಿ ಬರ್ತದೆ, ತೆರೆಗಳು ಬರ್ತವೆ, ಸಮುದ್ರ ಸೈಡ್ ಎಲ್ಲ ಉಕ್ಕಿ ಹಾಕ್ತು. ಒಂದ್ಸಲ ಎಷ್ಟೆಷ್ಟೋ ಮುಳುಗಡೆ ಆಯ್ತು, ಎಷ್ಟೆಷ್ಟೋ ಹೆಣಗಳೆಲ್ಲ ಮರಳಿನೊಳಗೆ ಸಿಕ್ಕಾಕೊಂಡಿದ್ದೇವಲ್ಲ. ಆಗ ಯಾಕೆ ಸಮುದ್ರದ ನೀರು ಈ ಕಡೆ ಬಂತು ಅಂತ ಒಂದು ಪ್ರಶ್ನೆ. ಆ ಸಮಯದಲ್ಲಿ ದೇವರು ಅದಕ್ಕೆ ಅಪ್ಪಣೆ ಕೊಡ್ತಾನೆ, ಹೋಗು ಮೇಲೆ ಇಂತಿಂತದನ್ನ ಹೀಗೆ ನಾಶ ಮಾಡಿ ಬಾ ಅಂತ. ಆಗ ಮಾತ್ರ ಸಮುದ್ರದ ನೀರು ಮಿತಿ ಮೀರಿ ಮೇಲೆ ಬರುವಂತದ್ದು, ಸಮುದ್ರದ ಸೈಡು ಸುನಾಮಿ ಹೊಡೆಯುವಂಥದ್ದು ಅದುವೇ ಆಗಿದೆ. ಸಮುದ್ರದ ನೀರು ಕೂಡ ದೇವರ ಅಪ್ಪಣೆ ಕೊಟ್ಟಿದ್ದಾನೆ. ನೀರು ಕೂಡ ದೇವರ ಮಾತನ್ನು ಕೇಳದೆ ಏನು ಮಾಡಲು ಸಾಧ್ಯವಿಲ್ಲ. ಅದೇ ಈಗ ಸಮುದ್ರ ನೋಡಿ, ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಆಗೋದು, ಮಳೆಗಾಲದಲ್ಲಿ ಜಾಸ್ತಿ ಏನಾದರೂ ಆಗ್ತದ? ಖಂಡಿತವಾಗಿಯೂ ಆಗುವುದಿಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅದರಲ್ಲಿ ಕೂಡ ದೇವರ ದೂತರು ಅಸೀನರಾಗಿರ್ತಾರೆ. ದೇವರ ಮಾತಿನಂತೆ ಅದು ಕೂಡ ನಡೀತದೆ. ಹಾಗಿರುವಾಗ ಅಂತ ಸಮುದ್ರವೇ ಅಂತ ಸಮುದ್ರವನ್ನೇ ಅಂತ ಒಂದು ಬಂದೋಬಸ್ತಿನಲ್ಲಿ, ಹದ್ದುಬಸ್ತಿನಲ್ಲಿ ಇಡುವಾಗ, ದೇವರು ಆದುಕೊಂಡಂತ ಸಮುದ್ರವನ್ನ ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನು ಆದುಕೊಂಡಾಗ ನಾವು ಮಾತು ಕೇಳದೋದ್ರೆ ನಮಗೆ ಉಳಿಗಾಲ ಇದೆಯಾ? ಪ್ರೀತಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾರೆ, ದೇವರು ನಮ್ಮನ್ನು ಕರೆದಿದ್ದಾರೆ, ರಕ್ಷಿಸಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಎಲ್ಲ ಕಷ್ಟ, ಸಂಕಟ, ದುಃಖ, ಮರಣದ ಪಾಶೆಯಿಂದ ಬಿಡಿಸಿದ್ದಾರೆ. ಹಾಗಿರುವಾಗ ನಾವು ದೇವರನ್ನೇ ಹಿಂಬಾಲಿಸಬೇಕು ಹೊರತು ಆ ಸಮುದ್ರದ ನೀರು ದೇವರ ಮಾತನ್ನು ಕೇಳಿದಾಗೆ ನಾವು ಕೂಡ ದೇವರ ಮಾತನ್ನು ನಾವು ಕೇಳಬೇಕಾಗಿದೆ. ನೋಡಿ, ಸೃಷ್ಟಿಯ ಸಮಯದಲ್ಲಿ ಸರ್ವವನ್ನ ಸೃಷ್ಟಿ ಮಾಡಿದ, ಎಲ್ಲವನ್ನ ಸೃಷ್ಟಿ ಮಾಡಿದ. ಆಕಾಶ ಎಂದು ತಿಳಿ ಅಂತ ಸೂರ್ಯನ ಬಿಸಿಲು ನಮಗೆ ಇಲ್ಲಿ ತಡೆಯಲು ಆಗ್ತಾ ಇಲ್ಲ. ಆದ್ರೆ ಸೂರ್ಯನನ್ನು ಸೃಷ್ಟಿ ಮಾಡಿದಂತ ದೇವರು ಹೇಗಿರ್ಬೋದು, ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಸೂರ್ಯನ ಬಿಸಿಲೇ ಈ ವರ್ಷ ಅಂತೂ ಬೇಡ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಸಹಿಸಲಾಗ್ತಾ ಇಲ್ಲ. ಆಗ ಅಲ್ಲಿ ಎಷ್ಟೋ ಕಿಲೋಮೀಟರ್ ಸೂರ್ಯನಿಗೂ ಭೂಮಿಗೂ ಇದೆ ಅಂತ ಹೇಳಿ ಹಿಂದೆ ನಾನು ಓದಿದ್ದೇನೆ ಒಂದ್ಸಲ. ಅಲ್ಲಿಂದಲೇ ಇಲ್ಲಿಗೆ ತಡೆಯಕ್ಕಾಗ್ತಾ ಇಲ್ಲ. ಆಗ ಸೂರ್ಯನನ್ನ ಹತ್ತಿರ ಸ್ವಲ್ಪವಾಗ ನಮಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದ? ಸಾಧ್ಯವಾಗುವುದಿಲ್ಲ. ಆಗ ಸೂರ್ಯನನ್ನು ಸೃಷ್ಟಿ ಮಾಡಿದ ದೇವರು ಎಂತ ಹೇಗಿರ್ಬಹುದು? ಹಾಗಂತವ್ರ ಜೊತೆಲೆ ನಮ್ಮ ಆಟ ನಡೀತದ? ವಿರುದ್ಧವಾಗಿ ನಡೆದರೆ ಉಳಿಗಾಲ ಇದೆಯೋ? ಖಂಡಿತವಾಗಿಯೂ ಇಲ್ಲ. ಯೆಹೋವನು ಜಲಪ್ರಳಯದಲ್ಲಿ ಅಸೀನನಾಗಿದ್ದನು. ಇವತ್ತು ಕೂಡ ಪ್ರತಿ ಒಂದು ಚಂಡಮಾರುತ, ಬಿರುಗಾಳಿ ಬರುವಾಗ ಅಲ್ಲಿ ದೇವರ ದೂತರು ಅದರಲ್ಲಿ ಇರ್ತಾರೆ. ದೇವರ ಅಪ್ಪಣೆ ಮೇರೆಗೆ ಅದು ಹೋಗಿ ನಾಶ ಮಾಡಿ ಬರುವಂತದ್ದು. ಅದೇ ಚಂಡಮಾರುತ ಹೊಡೆಯುವಂಥದ್ದು, ಸುನಾಮಿ ಹೊಡೆಯುವಂಥದ್ದು, ಬೆಟ್ಟ ಗುಡ್ಡಗಳು ಜರಿಯುವಂಥದ್ದು, ಮಹಾದೊಡ್ಡ ಬಿರುಗಾಳಿ ಬರುವಂಥದ್ದು, ಸರ್ವವನ್ನು ಎಲ್ಲ ವಾಹನಗಳನ್ನ ತೇಲಿಕೊಂಡು ಹೋಗೋದು, ಹಾರಿಸಿಕೊಂಡು ಹೋಗೋದು, ಎಂತೆಂಥ ಬಿಲ್ಡಿಂಗ್ಗಳನ್ನ ಬೀಳಿಸೋದು ಈ ದೂತರ ಕೆಲಸವಾಗಿದೆ.
ಅದು ದೇವರಿಗೆ ವಿರುದ್ಧವಾಗಿ ಎಲ್ಲೆಲ್ಲಿ ಕಾರ್ಯಗಳು ನಡೀತಾವ, ಗರ್ವ ಅಹಂಕಾರದಲ್ಲಿ ನಡೀತಾರೋ ಅಲ್ಲಿ ಆ ಶಿಕ್ಷೆಯನ್ನ ಬರಮಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನು ಸದಾಕಾಲವು ಅರಸನಾಗಿ ಕೂತಿರುವನು. ಸದಾಕಾಲ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಸರ್ವವನ್ನು ಸೃಷ್ಟಿ ಮಾಡಿದ್ದು, ಕಡೆಗೆ ಸದಾಕಾಲ ಯಾವಾಗಲೂ ಉಳಿಯುವಂಥದ್ದು ಯಾವುದು? ಸರ್ವ ಸೃಷ್ಟಿಕರ್ತನಾದ ದೇವರು ಮತ್ತು ಅವರ ಮಾತು ಮಾತ್ರ. ಇನ್ನೀಗ ಈ ಭೂಲೋಕ ಕೂಡ ಯುಗದ ಅಂತ್ಯದಲ್ಲಿ ಯಾವಾಗಂತಲೇ ಗೊತ್ತಿಲ್ಲ, ಸರ್ವನಾಶ ಆಗಿಯೇ ಆಗ್ತದೆ. ಮೊದಲಿದ್ದ ಹಾಗೆ ಪಾತಾಳದಿಂದ ಪರಲೋಕದವರೆಗೆ ಮಾತ್ರ ಫುಲ್ಲು ನೀರಿರ್ತದೆ ಸಂಪೂರ್ಣವಾಗಿ. ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ನಾಶವಾಗ್ತವೆ, ಯಾವ ಜೀವರಾಶಿ ಇರುವುದಿಲ್ಲ. ಆಗಲ್ಲಿ ಉಳಿಯುವುದು ಯಾವುದು? ದೇವರ ಮಾತು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಮತ್ತೆ ಪುನಃ ದೇವರು ಮತ್ತು ದೇವರ ದೂತರು, ದೇವರಿಂದ ಆಯ್ಕೆಗೊಂಡವರು ಮಾತ್ರ ಪರಲೋಕದಲ್ಲಿ, ಅಂದ್ರೆ ಜಲರಾಶಿಯ ಮೇಲೆ ಕೊನೆಯಲ್ಲಿ ಇರ್ತಾರೆ. ಅದರ ಕೆಳಗೆ ಸಂಪೂರ್ಣ ನಾಶ. ಪಾತಾಳದಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆಯುವರು ಪಾತಾಳದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಲೇ ಇರುತ್ತಾರೆ. ದೇವರ ನಾಮಕ್ಕೆ ಸದಾಕಾಲ ಅರಸನಾಗಿರುವರು ದೇವರೊಬ್ಬರಿನ್ನು ಯಾರು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ನೋಡಿ, ಇಷ್ಟೆಲ್ಲ ನಾವು ತಿಳಿದುಕೊಂಡಿದ್ದೇವೆ. ಆಗ ಸರ್ವ ಸೃಷ್ಟಿಕರ್ತನಾದ ದೇವರ ಪರಮಾತ್ಮ ಭಗವಂತನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ನೋಡಿ, ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ಯಾರಿಗೆ ಬಲ? ತನ್ನನ್ನು ಯಾರು ದೇವರು ಆರಿಸಿಕೊಂಡ್ರೋ, ನನಗೆ ಬೇಕು, ನನ್ನ ಸೇವಕರನ್ನಾಗಿ ಮಾಡಿಕೊಳ್ಳಬೇಕು ಅಂತ ಯಾರನ್ನು ಆರಿಸಿಕೊಂಡಿರ್ತಾರೋ, ಯಾರನ್ನು ಮೊದಲಿಂದಲೇ ಕರೆದಿದ್ದಾರೋ ಅವರಿಗೆ ಮಾತ್ರ ಎಲ್ಲ ಕಷ್ಟ ಸಂಕಟ ದುಃಖಗಳಲ್ಲಿ ಕೂಡ ಎಲ್ಲ ಸಹಾಯಕ ಬಲವನ್ನ ಅವರಿಗೆ ಮಾತ್ರ ದೇವರು ಕೊಡ್ತಾರೆ. ಎಲ್ಲವನ್ನ ತಿಳಿದುಕೊಳ್ಳುವಂತ ಜ್ಞಾನ ಬಾಕಿ ಎಲ್ಲರಿಗೂ ದೇವರು ಎಲ್ಲರನ್ನು ಆರಿಸಿಕೊಳ್ಳೋದಿಲ್ಲ, ಎಲ್ಲರಿಗೂ ಕೊಡೋದಿಲ್ಲ. ಆಗ ನಾವು ಹೇಳ್ಬೋದು, ಆಗ ನೋಡಿ ಅವರು ದೇವರನ್ನ ನಂಬಿಲ್ಲ, ಅವರು ವಿಗ್ರಹಾಧನೆ, ಮಾಟ ಮಾಯ ಮಂತ್ರ ಮದ್ಯಪಾನ ಧೂಮಪಾನ ಕೊಲೆ ಮಾಡಿಸೋದು ನಾನಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬರಿಗೂ ದಾನ ಧರ್ಮ ಎಂಬುದು ಕೊಡ್ತಾ ಇಲ್ಲ. ಅವರೇ ಬಂದಷ್ಟು ಬರ್ಲಿ ಅಂತೇಳಿ ಕೂಡಿ ಹಾಕೊಳ್ತಾರೆ. ದೊಡ್ಡ ದೊಡ್ಡ ಮನೆ ಕಟ್ಟಿದ್ದಾರೆ, ಅಂತ ಗಾಡಿದ್ದಾರೆ, ಅವರ ಮಕ್ಕಳು ಆಗಿದ್ದಾರೆ, ಅವ್ರಲ್ಲಿ ಅಷ್ಟು ಚಿನ್ನ ಬೆಳ್ಳಿ ಇದೆ ಇಷ್ಟು ಅಂತ ಹೇಳ್ಬೋದು. ಅವರಿಗೆ ಏನು ಆಗಲಿಲ್ಲವಲ್ಲ ಅಂತ ಹೇಳಿ, ಆದರೆ ಅವರಿಗೆಲ್ಲ ಆಗಲೇ ನ್ಯಾಯ ತೀರ್ಪು ಆಗಿ ಹೋಗಿದೆ ಅಂತ ಸ್ಪಷ್ಟವಾಗಿ ದೇವರ ಮಾತು ನಮಗೆ ಎಲ್ಲ ಗ್ರಂಥಗಳಲ್ಲಿ ಕೂಡ ನಾವು ಇದನ್ನು ಮಹಾಭಾರತದಲ್ಲಿ ಹೇಳ್ಬೋದು, ಭಗವದ್ಗೀತೆಯಲ್ಲಿ ಓದಿ ತಿಳ್ಕೊಳ್ಬಹುದು, ಕುರಾನಲ್ಲಿ ಓದಿ ತಿಳ್ಕೊಳ್ಬಹುದು, ಬೈಬಲಲ್ಲಿ ಕೂಡ ಓದಿ ತಿಳ್ಕೊಳ್ಬಹುದು. ಯಾವಾಗಲೂ ನೋಡಿ ಅವರಿಗೆ ಕಷ್ಟ ಸಂಕಟ ದುಃಖಗಳು ಸಣ್ಣ ಸಣ್ಣದಲ್ಲ, ದೊಡ್ಡದೇ. ಅವರಿಗೆ ತಪ್ಪುತ್ತದೆ ನೋಡಿ, ತಪ್ಪದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಬಂದೇ ಬರುತ್ತದೆ. ಏನು ಇಲ್ಲದಿದ್ರೆ ದೊಡ್ಡ ಒಂದು ಸರ್ಕಾರಿ ಅಧಿಕಾರಿಗಳಿಂದ ED ಆಗ್ಬೋದು, CBI ಆಗ್ಬೋದು, ನಾನಾ ರೀತಿಯ ಅಧಿಕಾರಿಗಳಿಂದಲೂ ಕೂಡ ಅವರಿಗೆ ಶಿಕ್ಷೆ ತಪ್ಪುವಂಥದ್ದು ಅಲ್ಲ. ಅದು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ದೇವರು ಆದುಕೊಂಡವರಿಗೆ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಇದೆ, ದೇವರೇ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಿರುವಾಗ ಅದಕ್ಕೆ ಬೇಕಾದ ಬಲವನ್ನು ದೇವರು ಅನುಗ್ರಹಿಸ್ತಾರೆ. ಉದಾಹರಣೆಗೆ, ನಾನೇ 2 ಸಲ ವಾಹನ ಅಪಘಾತಗಳಲ್ಲಿ ನಾನು ಸಾಯಬೇಕಾಯ್ತು, ಕೊರೋನಾದಲ್ಲಿ ಸಾಯಬೇಕಾಯ್ತು, ಅನೇಕ ಕಷ್ಟ ಸಂಕಟ ದುಃಖದಲ್ಲಿ ಸಾಯಬೇಕಾಯ್ತು. ನನಗೆ ಯಾರು ಬಲ ಕೊಟ್ಟರು? ದೇವರು ಬಲವನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಆದುಕೊಂಡವರಿಗೆ ದೇವರೇ ಬಲವನ್ನ ಜ್ಞಾನವನ್ನ ಕೊಟ್ಟು ನಡೆಸುವವರಾಗಿದ್ದಾರೆ. ಆಗ ನಾವು ಸಂಪೂರ್ಣ ನಮ್ಮ ಭರವಸೆ ದೇವರಲ್ಲಿರಬೇಕು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಸುಕ್ಷೇಮ ನೋಡಿ, ಶಾಂತಿ ಸಮಾಧಾನ ಆರೋಗ್ಯವನ್ನ ಕೊಟ್ಟು ಕ್ಷೇಮವನ್ನ ಕೊಟ್ಟು ದೇವರೇ ಆತನು ತನ್ನ ಪ್ರಜೆಗೆ ತಾನು ಆರಿಸಿಕೊಂಡವರಿಗೆ ಮಾತ್ರ. ಇವತ್ತು ಅನೇಕ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ ಎಂತೆಂಥವ್ರನ್ನ ದೇವರು ಬದಲಾಯಿಸಿ ದೇವರ ಸಾಕ್ಷಿ ನುಡಿಯುವ ಹಾಗೆ, ಗ್ರಂಥಗಳನ್ನು ಓದುವ ಹಾಗೆ, ಇತರರಿಗೆ ದೇವರ ಬಗ್ಗೆ ಸಾರುವ ಹಾಗೆ ಮಾಡಿದ್ದಾರೆ. ಆದರೆ ಅಂದಾಗ ಅದೇನಾಗಿದೆ, ಅಲ್ಲಿ ಅವರಿಗೆ ಶಾಂತಿ ಸಮಾಧಾನ ಆರೋಗ್ಯ, ಅವರ ಹಿಂದಿನ ಜೀವಿತ ಹೇಗೆ ಇರಬಹುದು. ಆಗ ತನ್ನ ಪ್ರಜೆಗೆ ಅವರಿಗೆ ಸುಕ್ಷೇಮವನ್ನು, ಕ್ಷೇಮ ಮಾತ್ರ ಅಲ್ಲ ಸುಕ್ಷೇಮ, ವಿಶೇಷವಾದ ಕ್ಷೇಮ, ಶಾಂತಿ ಸಮಾಧಾನ ಆರೋಗ್ಯ ಅಂತ ಕಷ್ಟ ಸಂಕಟ ದುಃಖ ಬಂದರೂ ಅದರಿಂದಲೂ ಮೇಲೆ ಎತ್ತಿ ಬಿಡುತ್ತಾನೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದೇ ದೇವರ ಕಾರ್ಯವಾಗಿದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಕೀರ್ತನೆಗಳು 29ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 30ನೇ ಅಧ್ಯಾಯಕ್ಕೆ ಹೋಗೋಣ.
ವಿಶೇಷವಾದ ಅಪಾಯದಿಂದ ತಪ್ಪಿಸಲ್ಪಟ್ಟವರು ಯೆಹೋವನನ್ನು ಕೊಂಡಾಡುವುದು. ದೇವರ ಸ್ತೋತ್ರ. ವಿಶೇಷವಾದ ಅಪಾಯ ಅಂದ್ರೆ ಏನು? ನಾನಾ ರೀತಿಯ ಇನ್ನೊಬ್ಬರಿಂದ ಕೊಲೆಯಾಗಬೇಕಿತ್ತು, ಅಲ್ಲಿಂದ ತಪ್ಪಿಸಿ ಬಿಡ್ತಾರೆ, ದೇವರವರ ಕೈಗೆ ಸಿಕ್ಕದಾಗೆ ಮಾಡ್ತಾರೆ. ವಾಹನ ಅಪಘಾತದಲ್ಲಿ ಏನೇನೋ ಆಗ್ಬೇಕಾಗಿತ್ತು, ಅಲ್ಲಿಂದಲೂ ದೇವರು ತಪ್ಪಿಸಿ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ನಾನಾ ರೀತಿಯಲ್ಲಿ ಇವತ್ತು ಆಗ್ಲೇ ಹೇಳಿದಾಗೆ ಗುಡುಗು, ಸಿಡಿಲು, ಮಿಂಚುಗಳಿಂದ, ಮಳೆಗಳಿಂದ ಅಪಾಯದಲ್ಲಿ ಇರಬೇಕಾಯಿತು, ಏನೇನೋ ಆಗ್ಬೇಕಾಯ್ತು. ಗಂಡ ಹೆಂಡತಿ ಮಕ್ಕಳು ಅಂಥವರು ದೇವರಿಂದ ತಪ್ಪಿಸಲ್ಪಡ್ತಾರೆ. ಒಂದೊಂದು ಕಡೆಗೆ ಬಹಳ ದೂರ ಪ್ರಯಾಣ ಹೋಗ್ತಾರೆ, ಆ ಪಟ್ಟಣಕ್ಕೆ ಈ ಪಟ್ಟಣಕ್ಕೆ, ಆ ದೇವಸ್ಥಾನ ಈ ದೇವಸ್ಥಾನ, ಆ ದೇವರು ಈ ದೇವರು ಹೇಳಿಕೊಂಡು ಅಲ್ಲಿ ಬರುವಾಗ ಏನೇನೋ ಅಪಾಯಗಳು ಆಗಿ ಅಲ್ಲಿಂದಲೂ ತಪ್ಪಿಸಿಕೊಂಡು ಬಂದೇ ಬರುತ್ತಾರೆ. ಇದೆಲ್ಲ ಸಾಕ್ಷಿಯ ಒಂದು ಜೀವಿತವನ್ನು ನಾವು ನೋಡಬಹುದು. ಇದೆಲ್ಲ ಯಾರಿಂದ ಆಯಿತು? ಇಂಥ ರಕ್ಷಣೆ ದೇವರಿಂದಲೇ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ನಾವು ಏನ್ ಮಾಡಬೇಕು? ದೇವರನ್ನ ಕೊಂಡಾಡಬೇಕು. ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮ ಭಗವಂತನನ್ನು, ಯೇಸು ಕ್ರಿಸ್ತನನ್ನು ಅಲ್ಲ, ದೇವರನ್ನ ನಾವು ಅವರವರ ಅದು ಧರ್ಮದಲ್ಲಿ ಯಾವ ಹೆಸರಿದೆಯೋ ಆ ಹೆಸರಿನಲ್ಲಿ ದೇವರನ್ನ ನಾವು ಕೊಂಡಾಡಬೇಕು. ದೇವರೇ, ನಾನು ಇಂಥ ಒಂದು ಕಷ್ಟ, ಸಂಕಟ, ದುಃಖ, ಅಪಾಯಗಳಿಂದ ನನ್ನ ತಪ್ಪಿಸಿ ಕಾಪಾಡಿದಿಲ್ಲಪ್ಪ ದೇವ, ನಿನಗೆ ಸ್ತೋತ್ರ. ನಿನ್ನ ಉಪಕಾರಗಳಿಗಾಗಿ ಅಂತ ನಾವು ದೇವರನ್ನು ಯಾವಾಗಲೂ ಮರೆಯಬಾರದು, ದೇವರನ್ನು ಕೊಂಡಾಡ್ತಾ ಇರಬೇಕು ಅಂತ ಇದರ ಅರ್ಥವಾಗಿದೆ. ಇದು 6ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಬೈಬಲಲ್ಲಿ ಯೋಹಾನ 10ನೇ ಅಧ್ಯಾಯ 22ನೇ ವಚನ ಕೂಡ ನಮಗೆ ಇದನ್ನೇ ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ನಾಳೆಗೂ ಹಾಗೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಚೆನ್ನಾಗಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಸಹಾಯ ಪ್ರೀತಿ ಇಲ್ಲದೆ ಯಾರೂ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಇವತ್ತಿನ ವಾಕ್ಯದಲ್ಲಿ ಕೂಡ ಅನೇಕರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ, ಕ್ಷಮೆ ಪ್ರತಿಯೊಂದು ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ನೀವೊಬ್ಬರೇ ದೇವರು. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ